ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರೀ 1,85,000 ಈ ವೆಹಿಕಲ್ ಕೊಡ್ತಾರೆ. ಅದೇ ರೀತಿ ನೀವು ನೋಡಬಹುದು ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಕರಿಬಹುದು. ಮಾರುತಿನಲ್ಲಿ ಎರ್ಟಿಗಾ ವೀಕ್ಷಕರು ಎಲ್ಲ ಕಾತುರದಿಂದ ಕಾಯ್ತಿರ್ತಾರೆ. ಇದು 7.5 ಇಂದ 8 ಲಕ್ಷ ಇದೆ ಸರ್ ಹೊರಗಡೆ. ಸಿಂಗಲ್ ಓನರ್ ಗಾಡಿ ಬರೀ 85,000 ರನ್ ಆಗಿದೆ. 6.5 ಲಕ್ಷ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5 ರಿಂದ 5.5 ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ. ಇದು ಮಾರುತಿ ಸ್ಟಾರ್ 2013 ಮಾಡಲು ಸಿಂಗಲ್ ಓನರ್. ಅದೇ 85,000 ತಗೊಂಡ್ಬರ್ಲಿ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರ್ಲಿ ಸರ್. ಆರಾಮಾಗಿ ಆಲ್ಟೋ ಕಾರ್ 85,000 ಕೊಡ್ಲಿ. ಆಲ್ಟೋ ಕಾರ್ ತಗೊಂಡು ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಅಂಡ್ 0 ಡೌನ್ ಪೇಮೆಂಟ್. ಬರೀ 1,65,000 ಹೇಳ್ತಾ ಇದೀವಿ. 55,000ಕ್ಕೆ 1,55,000 ಕೊಡ್ತೀವಿ. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೇ 3,800 ಕಿಲೋಮೀಟರ್ ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಮರಾಮದೀನಿ. ಮತ್ತೊಂದ್ ಸರ್ ನಂಜುಂಡೇಶ್ವರ ಕಾರ್ಸ್ ಬಂದಿದ್ದೀನಿ. ಸೊ ಇಲ್ಲಿ ಕೂಡ ಆಫರ್ ಬೇರೆ ಯಾವ ಶೋರೂಮ್ ಅಲ್ಲೂ ಕೊಡೋದಿಲ್ಲ ಅಂತ ಹೇಳ್ತೀನಿ. ಡಿಸೆಂಬರ್ ಸರ್ ನ್ಯೂ ಇಯರ್ ಆಫರ್, ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಎಲ್ಲ ಮಾಡ್ತಾರೆ ಸರ್. ನಿಮ್ದ್ರಲ್ಲಿ ಏನಿದೆ? ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಸರ್ ನಮಸ್ತೆ ಸರ್. ನಾವ್ ಹೇಳೋದು ಏನಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್. ಯಾಕೆಂದ್ರೆ ಹಳೆ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹೊಸ ಸಬ್ಸ್ಕ್ರೈಬರ್ಗೆ ಗೊತ್ತಿರಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ನಮ್ಮಲ್ಲೆಲ್ಲ ಕೊಡ್ತಾ ಇರೋದೆಲ್ಲ ಆಫರ್ ರೇಟೇನೆ. ನಿಮ್ಗೆಲ್ಲ ಖಂಡಿತವಾಗಿ ಗೊತ್ತಿರುತ್ತೆ. ಸೊ ಹಾಗಲ್ಲದೆ ನಾವು 90% ಎಲ್ಲ ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಎಲ್ಲ ಗಾಡಿಗೂ ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಅವ್ರ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಖಂಡಿತವಾಗಿ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಹಂಗೆ ಸರ್, ಇವಾಗ ಎಲ್ಲಾ ಶೋರೂಮ್ ಅಲ್ಲೂ ಇಯರ್ ಎಂಡ್ ಸೇಲ್ ಅಂತ ನಡೀತಿದೆ ಅಲ್ವಾ? ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ. ನಿಮ್ ಶೋರೂಮ್ ಅಲ್ಲಿ ಏನಾದ್ರು ಇದೆಯಾ ಆತರ? ಸರ್ ಖಂಡಿತ ಸರ್. ನಾವು ಕೊಡ್ತಾ ಇರೋದೇ ಎಲ್ಲ ಆಫರ್ ರೇಟ್ ಅಲ್ಲಿ. ಸೊ ನಮ್ಮಲ್ಲಿ ಡೈಲಿ ನಿಮ್ಗೆ ಗೊತ್ತಿದ್ದಂಗೆ ಡೈಲಿ ವ್ಯಾಪಾರ ನಡೀತಾನೆ ಇರುತ್ತೆ, ವ್ಯವಹಾರ ಆಗ್ತಾನೆ ಇರುತ್ತೆ. ಬಟ್ ಎಂತದಪ್ಪ ಅಂತ ಹೇಳಿದ್ರೆ ನಾವು ತುಂಬಾ ಚೀಪೆಸ್ಟ್ ಪ್ರೈಸ್ ಅಲ್ಲೇ ನಾವು ವೆಹಿಕಲ್ ಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ 90% ಕೂಡ ಲೋನ್ ಮಾಡ್ಕೊಡ್ತಾ ಇದ್ದೀವಿ ಸರ್. ಖಂಡಿತ ಅದೇ ರೀತಿಯಲ್ಲೇ ವೆಹಿಕಲ್ ಕೊಡ್ತೇವೆ ಸರ್. ಗಾಡಿ ನೋಡಿ ಅಂಡ್ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಅಂಡ್ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ 45 ರಿಂದ 50 ಗಾಡಿ ಸ್ಟಾಕ್ಸ್ ಇದೆ ಸರ್. ಪ್ರೈಸ್ ಸರ್? ಸರ್ ಪ್ರೈಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ. ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮಲ್ಲಿ 75-80 ಸಾವಿರದಿಂದನೂ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು 10 ಲಕ್ಷ ಖಂಡಿತ ಇದೆ ಸರ್. ಇದೆಯಾ? ಹೌದು ಸರ್. ಸೊ ಗಾಡಿ ಇಲ್ಲ ಅಂದ್ರೂ ತರಿಸ್ಕೊಡ್ತೀರಾ? ಖಂಡಿತವಾಗಿ ತರಿಸ್ಕೊಡ್ತೀವಿ. ಲೋನ್ ಹೋಗೋದ್ರೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ತೀವಿ. ಅಂಡ್ ನಂಜುಂಡೇಶ್ವರ ಕಾರ್ಲಿಂಕ್ಸ್ ಅಡ್ರೆಸ್ ಎಲ್ಲರಿಗೂ ಗೊತ್ತು ಸರ್. ಮತ್ತೊಂದ್ ಸರ್ತಿ ಹೇಳಿದ್ರೆ ಸರ್, ಇಲ್ಲಿ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಮಾರುತಿ ನಗರ ಬಸ್ ಸ್ಟಾಪ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೋದ್ರೆ ಸಾಕು, ಆರಾಮ ಸಿಕ್ಬಿಡುತ್ತೆ. ಖಂಡಿತವಾಗಿ ಬನ್ನಿ ವೀಕ್ಷಕರೇ, ತಗೊಂಡೋಗಿ. ಕೆಳಗಡೆ ನಾವು ಮೆನ್ಷನ್ ಮಾಡಿರ್ತೀನಿ, ನಂಬರ್ ಮೆನ್ಷನ್ ಮಾಡಿರ್ತೀನಿ, ಕೆಳಗಡೆ ಲಿಂಕ್ ಮೆನ್ಷನ್ ಮಾಡ್ತೀನಿ ಗೂಗಲ್ ಮ್ಯಾಪ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀರಾ. ಅಂಡ್ ಇವಾಗ ಗಾಡಿಗಳು ಚೆನ್ನಾಗಿದೆ ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ನಿಮ್ಗೆ ಯಾವ ಗಾಡಿ ಬೇಕು ಆ ಗಾಡಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಅಂಡ್ ವಿಡಿಯೋ ತಡ ಮಾಡೋದು ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಖಂಡಿತವಾಗಿ ಮಾಡೋಣ, ನಡೀರಿ ಸರ್. ಸರ್ ಇದು ಒಂದು 2014 ಮಾಡಲು 85 PS ಡಸ್ಟರ್. ಇದು ಆರಾಮಾಗಿ ನಿಮಗೆ ಸರ್ 20 ರಿಂದ 25 ಮೈಲೇಜ್ ಆರಾಮಾಗಿ ಕೊಡುತ್ತೆ. ಸಿಟಿಲೆಲ್ಲ 20, ಲಾಂಗ್ ಅಲ್ಲೆಲ್ಲ 25 ಮೈಲೇಜ್ ಕೊಡುತ್ತೆ. ಡೀಸೆಲ್ ಗಾಡಿ ಸರ್. ಇದು ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಮೇಲೆ ಇದು RXL ಅಲ್ಲಿ ಆಪ್ಷನಲ್ ಅಂದ್ರೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ವೆಹಿಕಲ್ ಕೂಡ ತುಂಬಾ ನೀಟಾಗಿದೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಕ್ಚುಲಿ 80 PS ಅಲ್ಲಿ ಮೈಲೇಜ್ ಜಾಸ್ತಿ ಅಲ್ವಾ ಸರ್? ಖಂಡಿತ ಸರ್. ಆರಾಮಾಗಿ ನಿಮಗೆ 24 ರಿಂದ 25 ಹೊರಗಡೆಗೆ ಮೈಲೇಜ್ ಕೊಡುತ್ತೆ. ಸಿಟಿ ಲಿಮಿಟ್ ಅಲ್ಲೆಲ್ಲ ಆರಾಮಾಗಿ 18 ರಿಂದ 20 ಮೈಲೇಜ್ ನಿಮ್ಗೆ ಕೊಡುತ್ತೆ ಸರ್. ಅಂಡ್ ಒಂದೇ ಪ್ರೈಸ್ ಸರ್ ಕೊಟೇಶನ್? ಸರ್ ಪ್ರೈಸ್ ಅಂತ ಹೇಳಿದ್ರೆ ಸರ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ. 2014 ಮಾಡಲು 5,5 ರಿಂದ 5.5 ಲಕ್ಷ ಇದೆ ಸರ್. ನಮ್ ಶೋರೂಮ್ ಅಲ್ಲಿ ಬರ್ಲಿ ಸರ್. ಬರೀ 4,85,000ಕ್ಕೆ 2014 ಮಾಡಲು ಆರಾಮಾಗಿ ನಾವು ವೆಹಿಕಲ್ ಕೊಡ್ತೇವೆ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಅಂಡ್ 0 ಡೌನ್ ಪೇಮೆಂಟ್. ಖಂಡಿತ ಸರ್. ಆರಾಮಾಗಿ ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಆರಾಮಾಗಿ ಲೋನ್ ಆಗುತ್ತೆ ಸರ್. ಒಂದು 30-35 ಸಾವಿರ ಕ್ಯಾಶ್ ತಗೊಂಡ್ಬರ್ಲಿ ಸರ್. ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ ಸರ್. ಸೊ ತುಂಬಾ ನೀಟಾಗಿರುವಂತ ಗಾಡಿ ಸರ್. ಹಂಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು. ಇದು ಬಂದು ಬೊಲೆನೋ 2017 ಮಾಡಲು ಆಲ್ಫಾ ವೇರಿಯಂಟ್ ಸರ್. ಆಲ್ಫಾ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ನಿಮ್ಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ನಿಮ್ಗೆ ಪುಷ್ ಸ್ಟಾರ್ಟು, ಕಂಪ್ನಿಯಿಂದಾನೆ ಅಲಾಯ್ ವೀಲು, ಏರ್ ಬ್ಯಾಗು ಎಲ್ಲ ಬರುವಂತ ಗಾಡಿ ಸರ್ ಇದು. ಓಕೆ, ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಅಂಡ್ ಸ್ಟೇರಿಂಗ್ ಅಲ್ಲಿ ರಿಮೋಟ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಲೆದರ್ ಮತ್ತೆ ಫ್ಯಾಬ್ರಿಕ್ ಬರುತ್ತೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಇದು ಕಿಲೋಮೀಟರ್ ಬಂದು 85,000 ರನ್ ಆಗಿದೆ. ಎಲ್ಲ ಟೈರ್ ಕೂಡ ಚೆನ್ನಾಗಿದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಸೊ ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಸರ್ ಇದು 7,30,000ಕ್ಕೆ ಕಸ್ಟಮರ್ಗೆ ಕೊಡ್ತೀವಿ ಸರ್. ಸಿಂಗಲ್ ಓನರ್ ಗಾಡಿ ಬರೀ 85,000 ರನ್ ಆಗಿದೆ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ ಅವ್ರಿಗೆ ಒಂದು 7 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. ಬರೀ 30,000 ತಗೊಂಡು 30,000 ತಗೊಂಡ್ಬಂದ್ರೆ ಆರಾಮಾಗಿ ಇದನ್ನು ಕೂಡ ತಗೊಂಡು ಹೋಗ್ಬೋದು ಸರ್. ಇನ್ನೊಂದು ಸರ್ I20 ಇರೋದು ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದು ಮ್ಯಾಗ್ನಾ ಪ್ಲಸ್ ಅನ್ಬಿಟ್ಟು ಇದ್ರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗ್ ಕೊಡ್ತಾರೆ. ಇನ್ಬಿಲ್ಟ್ ಕಂಪ್ನಿ ಸಿಸ್ಟಮ್ ಕೊಡ್ತಾರೆ. ಸೊ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಪ್ರತಿಯೊಂದು ಬರುತ್ತೆ ಸರ್. ಓಕೆ, ನೋಡಬಹುದು. ಇಂಟೀರಿಯರ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಇದು ಬಂದೆ 38,000 ರನ್ ಆಗಿದೆ ಸರ್. 38,000 ರನ್ ಆಗಿದೆ ಸರ್ ವೆಹಿಕಲ್. ಓಕೆ, ರೆಕಾರ್ಡೆಡ್ ಸಿಗುತ್ತೆ ಇದು? ಹೌದು ಸರ್, ರೆಕಾರ್ಡೆಡ್. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್.
ಸರ್ ಇದು ಪ್ರೈಸ್ ವೈಸ್ ಏನೋ ನಾವು ಹೋದ್ರೆ ನಾವು 6.5 ಲಕ್ಷ ಹೇಳ್ತಾ ಇದೀವಿ, 6.30ಗೆ ಕೊಡ್ತೀವಿ. ಇದಕ್ಕೂ ಕೂಡ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 30,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ 2018 ಮಾಡಲು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ತಗೊಂಡು ಹೋಗ್ಲಿ ಸರ್. ಹಂಗೆ ಇನ್ನೊಂದಿರೋದು ಸರ್, ಸರ್ ಇದೊಂದು ಇದು ಫೋರ್ಡ್, ಇದು ಬಂದ್ಬಿಟ್ಟು 2014 ಮಾಡಲು. ಸೊ ಇದು ಕೂಡ 3ನೇ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಡೀಸೆಲ್ ವೇರಿಯಂಟ್. ಆರಾಮಾಗಿ ಇದು ಕೂಡ 20 ಇಂದ 25 ಮೈಲೇಜ್ ವರೆಗೂ ಆರಾಮಾಗಿ ಬರುತ್ತೆ ಸರ್ ಮೈಲೇಜ್ ಎಲ್ಲ. ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಡೀಸೆಲ್ ವೇರಿಯಂಟ್ ಹೊಡ್ಕೋರ್ಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಖಂಡಿತ ಸರ್. ಆಮೇಲೆ ಇದು 0 ಡೌನ್ ಪೇಮೆಂಟ್ ಹೌದು, ಯಾಕೆಂದ್ರೆ ಇದು 2014 ಮಾಡಲು, ಈಗ ತಾನೇ ಬಂದಿದೆ, ಇನ್ನು ವಾಷಿಂಗ್ ಕೂಡ ಆಗಿಲ್ಲ. 2,45,000ಗೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ವರೆಗೂ ಲೋನ್ ಆಗುತ್ತೆ ಸರ್. 2.5 ಲೋನ್ ಆಗುತ್ತೆ, ಖಂಡಿತ ಆಗುತ್ತೆ ಸರ್. ಓಕೆ. ಹಂಗೆ ನೆಕ್ಸ್ಟ್ ಇನ್ನೊಂದು ಸರ್ ಡಿಮಾಂಡೆಡ್, ಅದೇ ರೀತಿ ನೀವು ನೋಡಬಹುದು, ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಕರಿಬಹುದು. ಮಾರುತಿನಲ್ಲಿ ಎರ್ಟಿಗಾ ಸರ್. ಇದು ಬಂದು ZDI 2016 ಮಾಡಲು, ಸಿಂಗಲ್ ಓನರು, ಎಲ್ಲ ಬ್ರಾಂಡ್ ನ್ಯೂ ಟೈರು, ಡ್ಯೂಯಲ್ ಏರ್ ಬ್ಯಾಗ್ ಇದೆ, ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಇದೆ, ಬ್ಯಾಕ್ ವೈಫರ್ ಇದೆ, ಡಿಫಾಗರ್ ಇದೆ, ಫಾಗ್ ಲ್ಯಾಂಪ್ ಇದೆ, ಪ್ರತಿಯೊಂದು ಮಿರರ್ ಇಂಡಿಕೇಟರ್ ಎಲ್ಲ ಬರುತ್ತೆ ಸರ್. ಆಡಿಯೋ ಕಂಟ್ರೋಲ್, ಸ್ಟೇರಿಂಗು ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ZDI ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಟಾಪ್ ಅಂಡ್ ನೋಡ್ಬೋದು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಯಾರು ಎರ್ಟಿಗಾ ಹುಡ್ಕೋರ್ಗೆ ಸರ್ ಒಂದು ಬೆಸ್ಟ್ ಪ್ರೈಸ್ ಸರ್. ಪ್ರೈಸ್ ಅಂತ ಹೋದ್ರೆ ಸರ್, ನಮ್ಮ ನಂಜುಂಡೇಶ್ವರ ಕಾರ್ಸ್ ಅದೇ ಬೆಸ್ಟ್ ಪ್ರೈಸ್ ಸರ್. ಬೆಸ್ಟ್ ಪ್ರೈಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್ ಎಲ್ಲರಿಗೂ ಗೊತ್ತಿದೆ ನಿಮ್ ಸಬ್ಸ್ಕ್ರೈಬರ್ಗೆ. ಸೊ ಅದೇ ರೀತಿ ಇದು ಹೇಳೋದಾದ್ರೆ ಸರ್, ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 8.5 ಲಕ್ಷ ಹೇಳ್ತಾ ಇದೀವಿ. ಬರೀ 8,10,000ಕ್ಕೆ ಈ ವೆಹಿಕಲ್ ಕೊಟ್ಬಿಡ್ತೇವೆ ಸರ್. 8,10,000ಕ್ಕೆ ಸರ್. ಈ ಗಾಡಿ ತಗೊಂಡವ್ರಿಗೆ ಲೋನ್ಗೆ ಹೋಗೋರು ಜಾಸ್ತಿ ಅಲ್ವಾ ಸರ್? ಆರಾಮಾಗಿ 7ರಿಂದ 7.5 ಲಕ್ಷ ಲೋನ್ ಕೊಡ್ತೀವಿ ಸರ್. 50ರಿಂದ 60,000 ತಗೊಂಡ್ಬರ್ಲಿ ಸರ್ ಆರಾಮಾಗಿ. 2016 ಮಾಡಲು, ಬ್ರಾಂಡ್ ನ್ಯೂ ಟೈರ್ ಆಗಿರೋ, ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರು, ಡೀಸೆಲ್ ವೇರಿಯಂಟ್ ಗಾಡಿ, ಆರಾಮಾಗಿ 7 ಜನ ಓಡಾಡ ಅಂತ 20 ಮೈಲೇಜ್ ಬರುವಂತ ಗಾಡಿ ತಗೊಂಡು ಹೋಗ್ಲಿ ಸರ್. ಸೂಪರ್. ಇನ್ನೊಂದು ಸರ್, ಇದು XUV 500 ಇರೋದು ಸರ್. XUV 500 ಇದು ಬಂದು 2012 ಮಾಡಲ್ ಸರ್. ವೆಹಿಕಲ್ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಇಟ್ಟಿದ್ದಾರೆ ವೆಹಿಕಲ್ ಎಲ್ಲ. W8 ಮಾಡಲ್, ಅವಾಗಿನ ಟಾಪ್ ಎಂಡ್ ಇದು. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಹಾಕ್ಸಿದಾರಲ್ವಾ ಸರ್? ಹೌದು ಸರ್. ಓಕೆ. ಬಾಡಿ ಸ್ಟಿಕ್ಕರ್ ಎಲ್ಲ ಕಸ್ಟಮರ್ ಹಾಕ್ಸಿದ್ದಾರೆ. ಸೊ ವೆಹಿಕಲ್ ನೀವು ನೋಡ್ತಾ ಇರೋದು, ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ಸೀಟ್ ಕವರ್ ಎಲ್ಲ ಹೊಸದ್ ಹಾಕ್ಸ್ಕೊಡ್ತಾರೆ. ಹೌದು ಸರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಕಿಲೋಮೀಟರ್ ಬಂದ್ಬಿಟ್ಟು ಬರೀ 88,000 ರನ್ ಆಗಿದೆ ಸರ್. 88,000. ಅಂಡ್ ಮುಂದ್ಗಡೆದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ ಅನ್ಕೋ. ಹೌದು ಸರ್, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 6,65,000 ಹೇಳ್ತಾ ಇದೀವಿ. 6.5 ಲಕ್ಷ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5ರಿಂದ 5.5 ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ, ಆರಾಮಾಗಿ ವೆಹಿಕಲ್ ತಗೊಂಡು ಹೋಗ್ಲಿ. ಸೂಪರ್. ಹಂಗೆ ನೆಕ್ಸ್ಟ್ ಗಾಡಿ ಇರೋದು ಸರ್. ಸರ್ ಅದೇ ರೀತಿ ಎಲ್ಲ ಈ ಸರಿ ಚೇಂಜ್ ವೆಹಿಕಲ್ ಇದೆ. ಯಾಕೆಂದ್ರೆ ತುಂಬಾ ಜನ ಕಸ್ಟಮರ್ಸ್ ಬರೇ ಮಾರುತಿನೇ ಇರ್ತದೆ ಸರ್ ನಿಮ್ಮಲ್ಲಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲಾ ತರ ವೆರೈಟೀಸ್ ನಮ್ಮಲ್ಲಿ ಇದೆ ಸರ್. ಸೊ ಅದೇ ರೀತಿ ಇದು ನೋಡ್ಬೋದು, ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಸರ್. ಇದು ಫುಲ್ಲಿ ಟಾಪ್ ಎಂಡ್ ಮಾಡಲ್ಲು. ಸೊ ಇದು ಕೂಡ AC, ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ನಿಮಗೆ ಆರಾಮಾಗಿ ಕಂಪ್ನಿಯಿಂದ ಅಲಾಯ್ ವೀಲು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಪ್ರತಿಯೊಂದು ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. ಓಕೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಅಪ್ರಾಕ್ಸ್ ಎಷ್ಟಾಗಿರುತ್ತೆ ಸರ್? ಇದು ಬಂದು ಕಿಲೋಮೀಟರ್ 73,000 ರನ್ ಆಗಿದೆ. ಆರಾಮಾಗಿ ಇದು ಕೂಡ ಸಿಟಿ ಲಿಮಿಟ್ ಅಲ್ಲೆಲ್ಲ 20 ಮೈಲೇಜ್, ಲಾಂಗ್ ಅಲ್ಲೆಲ್ಲ 23 ಇಂದ 25 ವರೆಗೂ ಮೈಲೇಜ್ ಬರುತ್ತೆ ಸರ್. ಒಳ್ಳೆ ವೆಹಿಕಲ್, ತುಂಬಾ ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ನೀಟ್ ಗಾಡಿ ಸರ್. ಪ್ರೈಸ್ ವೈಸ್ ಅಂತ ಹೋದ್ರೆ ಇಷ್ಟೆಲ್ಲ ಹೇಳ್ತೀರಾ, ಪ್ರೈಸ್ ಏನೋ ಜಾಸ್ತಿ ಇರ್ಬೋದು ಅಂತ ನೀವು ಅನ್ಕೋಬಹುದು. ಖಂಡಿತವಾಗಿಲ್ಲ ಸರ್. ಬರೀ 5,45,000 ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,30,000 ಕೊಡ್ತೀವಿ. 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಇದಕ್ಕೆ 30,000 ತಗೊಂಡ್ ಬಂದ್ರೆ ಸಾಕು ಸರ್, ನೀವು ಟಾಪ್ ಅಂಡ್ ಸಿಗುತ್ತೆ ಅಂತ. ಖಂಡಿತ ಸರ್. ಹಂಗೆ ಇನ್ನೊಂದು ಸರ್, A-Star ಇರೋದು ಸರ್. ಇದು ಮಾರುತಿ A-Star 2013 ಮಾಡಲು, ಸಿಂಗಲ್ ಓನರು, ಬರೀ 72,000 ಓಡಿರುವಂತ ಗಾಡಿ ಸರ್. ಇದು VXI ವೇರಿಯಂಟ್. ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ತುಂಬಾ ಕಡಿಮೆ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಮೋಸ್ಟ್ ಆಫ್ ದ ಗಾಡಿಗಳು ಸಿಂಗಲ್ ಓನರ್ ಇಟ್ಟಿದ್ರಲ್ಲ ಸರ್ ಈ ಸರ್? ಹೌದು ಸರ್. ನೋಡಬಹುದು ಇಂಟೀರಿಯರ್ ಎಷ್ಟು ಓಡಿದೆ ಸರ್? 81,000 ಕಿಲೋಮೀಟರ್ ಬಂದು 72,000 ರನ್ ಆಗಿದೆ ಸರ್. 72,000 ರನ್ ಆಗಿದೆ. ಸೊ ವೆಹಿಕಲ್ ಕಂಡೀಷನ್ ನೋಡ್ತಾರೋ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 2,90,000 ಕೊಡ್ತೀವಿ ಸರ್. ಲೋನ್ ಅಂತ ಬಂದ್ರೆ 2.5 ಲೋನು, 40,000 ಕ್ಯಾಶ್ ತಗೊಂಡ್ಬರ್ಲಿ. ಇದು ಕೂಡ ಆರಾಮಾಗಿ ವೀಕ್ಷಕರು ತಗೊಂಡು ಹೋಗ್ಬೋದು. ಹಂಗೆ ನೆಕ್ಸ್ಟ್ ಇದಕ್ಕೆ ಹೋಗೋಣ ಸರ್. ಯಾರು ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರ್ಗೆ ಒಂದು ಗಾಡಿ ಇರೋದು. ಹಾ ಸರ್, ಹೇಳಿ ಸರ್. ಇದು ಬಂದು ಮಾರುತಿ ಆಲ್ಟೋ. ಸೊ ಇದು ಬಂದು ನಾವು ಆಲ್ಟೋ ಅನ್ನೋದಕ್ಕಿಂತ 800 ಅನ್ನೋದೇ ಒಳ್ಳೇದು. ಯಾಕೆಂದ್ರೆ ನಾವು ಪ್ರೈಸ್ ಕೊಡ್ತಾ ಇರೋದು ಆ ರೀತಿ. ಸೊ 800 ಪ್ರೈಸ್ ಅಲ್ಲಿ ಆಲ್ಟೋ ಕೊಡ್ತಾ ಇದೀವಿ ಸರ್. 2004 ಮಾಡಲು. ಇವತ್ತಿಲ್ಲೇ 800 ತಗೋಬೇಕು ಅಂದ್ರೆ 85,000-90,000 ಇದೆ ಸರ್. ಅದೇ 85,000 ತಗೊಂಡ್ಬರ್ಲಿ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರ್ಲಿ ಸರ್. ಆರಾಮಾಗಿ ಆಲ್ಟೋ ಕಾರ್ 85,000 ಕೊಡ್ಲಿ, ಆಲ್ಟೋ ಕಾರ್ ತಗೊಂಡೋಗ್ಲಿ ಸರ್. ಓನರ್ ಎಷ್ಟಾಗಿರುತ್ತೆ ಸರ್? ಓನರ್ ಬಂದು 3rd ಓನರ್ ಆಗಿದೆ. ಸೊ ವೆಹಿಕಲ್ ವೆಲ್ ಮೇಂಟೈನ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇದರಲ್ಲಿ AC ಕೂಡ ಬರುತ್ತೆ. ಆರಾಮಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೋಬಹುದು. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಲೆದರ್ ಎಲ್ಲ ಚೆನ್ನಾಗಿದೆ. ಬರೀ ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 80,000 ಕೊಡ್ಲಿ ಸರ್. ನಿಮ್ ಚಾನಲ್ ಇಂದ ಬರ್ಲಿ, 80,000 ಕೊಡ್ಲಿ, ತಗೊಂಡೋಗ್ಲಿ ಸರ್ ಆಲ್ಟೋನ. ಖಂಡಿತ ಸರ್. 80,000 ಕೊಡ್ಲಿ ಸರ್. 80,000 ಕೊಡ್ಲಿ ಸಾಕು.
ಆರಾಮ ತಗೊಂಡೋಗ್ಲಿ ಸರ್. ಎಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಅಂಡ್ ನೆಕ್ಸ್ಟ್ ಗಾಡಿ ಇರೋದು ರಿಡ್ಜ್ ಸರ್ ಮಾರುತಿ ರಿಡ್ಜು ಇವತ್ತು ತುಂಬಾ ಒಳ್ಳೆ ಮೈಲೇಜ್ ಬರುವಂತ ಯಾವ್ದಾದ್ರು ಡೀಸೆಲ್ ವೇರಿಯಂಟ್ ಅಲ್ಲಿ ಚಿಕ್ಕ ಗಾಡಿ ಅನ್ನೋದಿದ್ರೆ ಮಾರುತಿ ರಿಡ್ಜು ಸರ್. ಇದು ಬಂದು ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ನಿಮ್ಗೆ ಪವರ್ ವಿಂಡೋ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇನ್ಬಿಲ್ಟ್ ಹಾಕ್ಸಿದ್ದಾರೆ ಕಸ್ಟಮರು. ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂತ ಇದು ಸರ್. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ, ನೋಡ್ಬೋದು. ಇಂಟೀರಿಯರ್ ತೋರಿಸುತ್ತಿದೆ ನಿಮಗೆ ಯಾವ ತರ ಬರುತ್ತೆ ಅಂತ. ಡೀಸೆಲ್ ವೇರಿಯಂಟು, ಮೈಲೇಜ್ ಮಾತ್ರ ಆರಾಮಾಗಿ 20 ಮೇಲೇನೆ ಬರುತ್ತೆ ನಿಮಗೆ. ವಿಡಿಯೋ ಆಗಿರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 3,85,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಲೋನ್, 35,000 ಕ್ಯಾಶ್ ಸರ್. 35,000 ಖಂಡಿತ ಸರ್. ಸೊ 20,000 30,000 ಕ್ಯಾಶ್ ತಗೊಂಡ್ಬಂದ್ರೆ ಆರಾಮಾಗಿ ಗಾಡಿ ತಗೊಂಡೋಗ್ಬೋದು. ಒಂದೊಂದು ಹಂಗೆ ಬಂದ್ರು ಆಗತ್ತಲ್ಲ? ಖಂಡಿತ ಸರ್. 0 ಡೌನ್ ಪೇಮೆಂಟ್ ಕೆಲವು ಗಾಡಿ ಇರ್ತವೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ ಆಗುತ್ತೆ ಸರ್. ಹಂಗೆ ಸರ್ ಇನ್ನೊಂದು ಈಕೋ ಒಂದಿರೋದು ಸರ್, ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು ಸರ್. ಈಕೋ, ಮಾರುತಿ ಈಕೋ. ಯಾಕಂದ್ರೆ ಓಮಿನಿ ಸ್ಟಾಪ್ ಆದ್ಮೇಲೆ ಸೊ ಯಾರೇ ಒಂದು ಬಿಸ್ನೆಸ್, ಒಂದು ಊಟ ಮಾಡ್ಲಿಕ್ಕಾಗ್ಲಿ, ಊಟಕ್ಕೆ ಮಾರಕ್ಕೆ, ಒಂದು ಕಬ್ಬಣದ ವರ್ಕ್ಗಾಗ್ಲಿ, ಏನೇ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಅವ್ರ ಪರ್ಸನಲ್ ಯೂಸ್ ಏನೇ ಇದ್ರು ಕೂಡ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸೊ ಇದು ಬಂದು 2010 ಮಾಡಲು. ಇದರಲ್ಲಿ ಏನಪ್ಪಾ ಇಷ್ಟು ಹೇಳ್ತಾ ಇದ್ದೀರಾ ಅಂದ್ರೆ ಬರೇ 3,800 ಕಿಲೋಮೀಟರ್ ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. 2010 ಮಾಡಲು ಬರೇ 3,800 ಕಿಲೋಮೀಟರ್ ಓಡಿರುವಂತ ಗಾಡಿ. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಬಹುದು. ಓಕೆನಾ? ಇದು ಪ್ರೈಸ್ ವೈಸು ಸರ್ ಇಷ್ಟೊಂದು ಕಡಿಮೆ ಓಡಿದೆ, ಜಾಸ್ತಿ ಪ್ರೈಸ್ ಹೇಳೋದು ಎಂಥದ್ದು ಇಲ್ಲ ಸರ್. ಬರೀ 2,85,000 ಕೊಡ್ತೀವಿ ಸರ್. 2,85,000ಕ್ಕೆ 2010 ಮಾಡಲು ಈಕೋ ಕೊಡ್ತಾ ಇದೀವಿ ಸರ್. ಗಾಡಿ ನೋಡ್ಬೋದು, ವೆಲ್ ಮೇಂಟೈನ್ ಆಗಿದೆ. ಅಂಡ್ ಬರೀ 3,000 ಚಿಲ್ಲರೆ ಓಡಿರೋ ಗಾಡಿ. ಟೈರ್ ಕಂಡೀಷನ್ ನೋಡ್ಬೋದು, ಟೈರು ಚೇಂಜ್ ಮಾಡಿಲ್ಲ ಅನ್ಸ್ಕೊತೀನಿ ಸರ್. ಖಂಡಿತ ಸರ್. ಟೈರು ಯಾಕೆ ಅಂದ್ರೆ ಕ್ರಾಕ್ ಬಂದಿತ್ತು ಅಂತ ನಾವೇ ಚೇಂಜ್ ಮಾಡಿಸಿದೀವಿ ಸರ್. ಅದು ನಿಲ್ಸಿ ಕ್ರಾಕ್ ಬಂದಿತ್ತು, ಹಂಗಾಗಿ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಓಕೆ, ಬಂದ್ ಮಾತಾಡ್ಬೇಕು. ಅಂಡ್ ಲೋನು ಆಗತ್ತಲ್ಲವ ಸರ್? ಸರ್ ಖಂಡಿತವಾಗಿ ಇದಕ್ಕೆ ಲೋನ್ ಅಂತ ಬಂದ್ರೆ 1 ಲಕ್ಷ 1.5 ಲಕ್ಷವರೆಗೂ, ಬಟ್ 1 ಇಯರ್ ಟರ್ಮ್ ಮಾತ್ರ ಆಗುತ್ತೆ. ಯಾಕೆಂದ್ರೆ 10 ಮಾಡಲ್ ಕಡಿಮೆ ಇರೋದ್ರಿಂದ 1 ಇಯರ್ ಟರ್ಮ್ ವರೆಗೂ ಆಗುತ್ತೆ. ಓಕೆ, ಸೂಪರ್. ಅಂಡ್ ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್ ಅದೇ ರೀತಿ ನೀವು ನೋಡಬಹುದು ಸರ್, ಬಲೆನೋ, ಮಾರುತಿ ಬಲೆನೋ. ಇದು ಕೂಡ 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಇದು? ಹೌದು ಸರ್. ಇದು ಕೂಡ ಆಲ್ಫಾ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್. ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಓಕೆ, ಹಂಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ಬೋದು. ಅಂಡ್ ಓಕೆ, ನೋಡ್ಬೋದು ಇಂಟೀರಿಯರ್ ಯಾವ ಥರ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 70,000 ರನ್ ಆಗಿದೆ ಸರ್. ಓಕೆ, ಅಂಡ್ ಹಂಗೆ ಪ್ರೈಸು ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಇದು ಆಲ್ಫಾ ಟಾಪ್ ಎಂಡ್ ಮಾಡಲು 6,75,000 ಹೇಳ್ತಾ ಇದೀವಿ. 6,60,000ಕ್ಕೆ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 60,000 ಕ್ಯಾಶ್ ತಗೊಂಬರ್ಲಿ, ಆರಾಮತ್ 50,000 ತಗೊಂಬಂದ್ರೆ ಕೊಟ್ಬಿಡಿ. ಖಂಡಿತ ಮಾಡೋಣ ಬನ್ನಿ ಸರ್. ಸರ್ ನೋಡಿ, ಈಗ ನಮ್ಗೆ ಕಸ್ಟಮರ್ಗಿನ್ನ ಬೇರೆ ದೊಡ್ಡದು ಏನಿಲ್ಲ. ಖಂಡಿತವಾಗಿ ಅವ್ರ ಕನ್ವೀನಿಯಂಟ್ ಏನಿದೆ ಖಂಡಿತವಾಗಿ ನಾವು ಮಾಡ್ಕೊಡ್ತೇವೆ ಸರ್. ಹಂಗೆ ಇನ್ನೊಂದು ಡಸ್ಟರ್ ಇರೋದು ಸರ್, ಇದು ಯಾವ್ದು 80 ಸರ್? 110 PS ಸರ್? ಇದು ಕೂಡ 85 PS RXZ. ಅಂದ್ರೆ ಇದು ಫುಲ್ಲಿ ಟಾಪ್ ಎಂಡ್. RXZ 85 PS ಆಗಿರುತ್ತೆ. ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಕಂಪ್ನಿಯಿಂದ ಅಲಾಯ್ ವೀಲು, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರು, ಡಿಫಾಗರು, ಫಾಗ್ ಲ್ಯಾಂಪ್ ಪ್ರತಿಯೊಂದು ಬರುವಂತ ಗಾಡಿ. ಗಾಡಿ ಕೂಡ ವೆಲ್ ಮೇಂಟೆನೆನ್ಸ್ ಗಾಡಿ ಸರ್. ಓಕೆ, ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ RXZ ಅಲ್ಲಿ 85 PS ಬರೋದು ತುಂಬಾ ರೇರ್ ವೆಹಿಕಲ್. ಅದ್ರಲ್ಲೂ ಕೂಡ ಇದು ಒಂದು ಜೆನ್ಯೂನ್ ವೆಹಿಕಲ್ ಅಂತಾನೆ ನಾವ್ ಹೇಳ್ಬೋದು. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೇ 4,90,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. 4 ಲಕ್ಷ ಬರೇ 4,90,000 ಕೊಡ್ತೀವಿ. 4ರಿಂದ 4.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 70ರಿಂದ 80,000 ಕ್ಯಾಶ್ ತಗೊಂಬರ್ಲಿ, ಇಲ್ಲ 60,000 ಕ್ಯಾಶ್ ತಗೊಂಬರ್ಲಿ, ಆರಾಮ ವೆಹಿಕಲ್ ಬೈ ಮಾಡ್ಕೊಂಡು ಹೋಗ್ಲಿ ಸರ್. ಸೂಪರ್. ಹಂಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಮಾರುತಿ ಬಲೆನೋ ಸರ್. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ. ಅದು ಕೂಡ 2019 ಮಾಡಲು. ಇದು ಬಂದು ಜೆಟಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಡೈಮಂಡ್ ಕಟ್ ಅಲಾಯ್ ವೀಲ್ ಕೂಡ ಇದೆ ಇದರಲ್ಲಿ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಪ್ರತಿಯೊಂದು ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇರುವಂತ ಗಾಡಿ ಸರ್ ಇದು. ಓಕೆ, ಎಲ್ಲ ಕಂಪ್ನಿ ಫಿಟೆಡ್ ಅಲ್ವಾ ಸರ್? ಖಂಡಿತ ಸರ್, ಏನು ಚೇಂಜ್ ಮಾಡಿಲ್ಲ? ಏನು ಚೇಂಜ್ ಮಾಡಿಲ್ಲ ಸರ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದನ್ನ ಕೂಡ ನಾವು ಪ್ರೈಸ್ ಅಂತ ಬಂದ್ರೆ ಒಂದು 7,25,000 ಹೇಳ್ತಾ ಇದೀವಿ. 7,10,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6.5ರಿಂದ 6.75 ಲೋನ್ ಕೊಡ್ತೀವಿ. 50ರಿಂದ 60,000 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ ಸರ್. ಸರ್ ಹಿಂದ್ಗಡೆದು ಇದು ಕಂಪ್ನಿದೇ ಬಂದಿರ್ತಾರೆ, ಎಕ್ಸ್ಟ್ರಾ ಹಾಕಿದಾರಲ್ಲ ಸರ್? ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಮಾಡಿದ್ದಾರೆ ಕಸ್ಟಮರು. ತುಂಬಾ ಜೆನ್ಯೂನ್ ಆಗಿಟ್ಟಿದ್ದಾರೆ, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇನ್ನೊಂದು ಸರ್ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಸರ್ ಅದೇ ರೀತಿ ನೀವು ಮಾರುತಿ ಆಲ್ಟೋ 2007 ಮಾಡಲು LXi. ಇದು ಕೂಡ 5 ವರ್ಷ FC ಇದೆ. ನಿಮ್ಗೆ 6 ತಿಂಗಳು ಇನ್ಸೂರೆನ್ಸ್ ಇದೆ. ವೆಹಿಕಲ್ ಕೂಡ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಇದು ವೆಹಿಕಲ್. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೇ 1,65,000 ಹೇಳ್ತಾ ಇದೀವಿ. 55,000ಕ್ಕೆ 1,55,000 ಕೊಡ್ತೀವಿ ಸರ್. ರೌಂಡ್ ಫಿಗರ್ ಮಾಡ್ಬಿಡಿ ಸರ್. ಮಾಡೋಣ ಬನ್ನಿ ಸರ್, ನಿಮ್ಗಿನ್ನ ಹೆಚ್ಚಲ್ಲ ಸರ್. ಖಂಡಿತ ನಿಮ್ಮ ಚಾನಲ್ ಇಂದ ಬರಲಿ, ಮಾಡ್ಕೊಡ್ತೇವೆ ಸರ್. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ RXD ಆಗಿರುತ್ತೆ. ಇದು 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ವೆಹಿಕಲ್ ಕೂಡ ಬರೇ 60,000 ಓಡಿರುವಂತ ಗಾಡಿ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಇದು ವೆಹಿಕಲ್. ನೀವು ನೋಡ್ತಾ ಇರ್ಬೋದು,
ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಡ್ಯೂಯಲ್ ಟೂನ್ ಕೂಡ ಇದೆ, ಅಂದ್ರೆ ನಿಮ್ಗೆ ಡ್ಯೂಯಲ್ ಕಲರ್ ಎಲ್ಲ ಬರ್ತದೆ ಇದ್ರ ವೆಹಿಕಲ್ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ಒಳ್ಳೆ ಬಾಡಿ ಸ್ಟಿಕ್ಕರ್, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಸರ್ ಇದು. ಓಕೆ, ಹಂಗೆ ಪ್ರೈಸ್ಗೆ ಹೋಗೋದಾದ್ರೆ ಸರ್ ಪ್ರೈಸ್ಗೆ ಹೋಗೋದಾದ್ರೆ ನೀವು 2017 ಮಾಡಲ್ ಆಗಿರೋದ್ರಿಂದ 3,65,000 ಇವ್ರು ಹೇಳ್ತಾ ಇದ್ದಾರೆ. 3,45,000ಕ್ಕೆ ಈ ವೆಹಿಕಲ್ ಕೊಡ್ತಾರೆ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 3 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಒಂದ್ 45,000 ಸ್ಮಾಲ್ ಪೇಮೆಂಟ್ ತಗೊಂಡ್ಬಂದ್ರೆ ಸಾಕು, ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು ಸ್ವಿಫ್ಟ್ ಡಿಸೈರ್ ಆಟೋಮೆಟಿಕ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇರೋದು, ZD+ ಇದು. ಇದ್ರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗು, ಪುಶ್ ಸ್ಟಾರ್ಟ್, ಮತ್ತೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಒಳ್ಳೆ ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡುವಂತ ಗಾಡಿ ಸರ್ ಇದು. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಸರ್. ಇದು ವೆಹಿಕಲ್ ಪ್ರೈಸ್ ಅಂತ ಏನಾದ್ರು ಹೋದ್ರೆ ಸರ್, ಖಂಡಿತವಾಗಿ ವೀಕ್ಷಕರು ಎಲ್ಲ ಕಾತರದಿಂದ ಕಾಯ್ತಿರ್ತಾರೆ. ಇದು 7.5 ಇಂದ 8 ಲಕ್ಷ ಇದೆ ಸರ್ ಹೊರಗಡೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 6,95,000. 6,95,000 ಕೂಡ ಲೋನೇ ಮಾಡ್ಕೊಡ್ತೀವಿ ಸರ್. 0 ಡೌನ್ ಪೇಮೆಂಟ್ ಕೂಡ ಕೊಡ್ತೀವಿ. ಆದ್ರೆ ಪ್ರೊಫೈಲ್ ಮಾತ್ರ ಚೆನ್ನಾಗಿದ್ರೆ ಖಂಡಿತವಾಗಿ ಆಗುತ್ತೆ ಸರ್. ಸೂಪರ್. ಇನ್ನೊಂದು ಸರ್ ಆಲ್ಟೋ ಸರ್, ಇದು ಆಲ್ಟೋ ಬಂದು LXi. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪವರ್ ವಿಂಡೋ ಫಿಟೆಡ್ ಮಾಡಿದ್ದಾರೆ. ಆಲ್ಟೋದಲ್ಲಿ ಪವರ್ ವಿಂಡೋ ಬರಲ್ಲ, ನಾರ್ಮಲ್ ಆಲ್ಟೋದಲ್ಲಿ. ಹೊಸ ಟೈರ್ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ವೆಹಿಕಲ್ ಅಂತ ವೆಲ್ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ. ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 4 ಅಪೋಲೋ ಟೈರ್ ಹಾಕಿದ್ದಾರೆ, ಪವರ್ ವಿಂಡೋ ಫಿಟ್ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ನೀವು ನೋಡ್ತಾ ಇರ್ಬೋದು, ಆಲ್ಟೋದಲ್ಲಿ ವೆರಿ ರೇರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರೋದು. ಇದನ್ನು ಕೂಡ ಮಾಡಿಸಿದ್ದಾರೆ ಕಸ್ಟಮರು. ಸೊ ವೆಹಿಕಲ್ ವೆಲ್ ಮೇಂಟೆನೆನ್ಸ್ ಆಗಿದೆ. ಬರೀ 70,000 ರನ್ ಆಗಿದೆ ಸರ್. ಇಷ್ಟೆಲ್ಲ ಫ್ಯೂಚರ್ಸ್ ಕೊಡ್ತಾ ಇದ್ದೀರಾ, ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ವೀಕ್ಷಕರೇ ನೀವು ಕೇಳ್ಬೋದು. ಖಂಡಿತವಾಗಿಲ್ಲ ವೀಕ್ಷಕರೇ, ಪ್ರೈಸ್ ಅಂತ ಬಂದ್ರೆ ಬರೇ 2,65,000 ಹೇಳ್ತಾ ಇದೀವಿ. 2,55,000ಕ್ಕೆ ವೀಕ್ಷಕರೇ ಈ ವೆಹಿಕಲ್ ಕೊಡ್ತೇವೆ. 2.5 ಸರ್ ಖಂಡಿತ ಮಾಡ್ಕೊಳ್ಳೋಣ ಸರ್. ನಿಮ್ ಚಾನಲ್ಗಿನ್ನ ನಮ್ ಕಸ್ಟಮರ್ಗಿನ್ನ ಹೆಚ್ಚಿಗೆ ಏನಿಲ್ಲ ಸರ್. ಖಂಡಿತ ಮಾಡ್ಕೊಳ್ಳೋಣ. ಆರಾಮಾಗಿ ಒಳ್ಳೆ ಲೋನ್ ಕೂಡ ಆಗುತ್ತೆ. 50,000 ಡೌನ್ ಪೇಮೆಂಟ್ ತಂದ್ರು ಇದಕ್ಕೆ 2 ಲಕ್ಷ ಲೋನ್ ಮಾಡಿ ಕೊಡ್ತೇವೆ. ಸೂಪರ್. ಅದೇ ರೀತಿ ನೀವು ನೋಡ್ಬೋದು ಸರ್, ಇದು ಬಂದು ವ್ಯಾಗನರ್ 2007 ಮಾಡಲು VXi ವೇರಿಯಂಟ್ ಸರ್ ಇದು. ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗ್ ಎಲ್ಲ ಬರ್ತದೆ. ಸೊ ಸಿಂಗಲ್ ಓನರ್ ಎಲ್ಲದಕ್ಕಿಂತ ಹೆಚ್ಚಾಗಿ 5 ವರ್ಷ FC ಬರುತ್ತೆ. ನಿಮ್ಗೆ 8 ತಿಂಗಳು ಇನ್ಸೂರೆನ್ಸ್ ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ. ವೆಹಿಕಲ್ ಎಲ್ಲೇ ಪ್ರೈಸ್ ಚೆಕ್ ಮಾಡಿದ್ರು 2.5 ಇಂದ 2.5 ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಸರ್ ಬರೇ 1,85,000ಕ್ಕೆ ಈ ವೆಹಿಕಲ್ ಕೊಡ್ತೇವೆ ಸರ್. 1,85,000ಕ್ಕೆ ಈ ವೆಹಿಕಲ್ ಕೊಡ್ತೇವೆ. VXi ಆಗಿರುತ್ತೆ ವ್ಯಾಗನರ್. ಇನ್ನೊಂದು ನೆಕ್ಸ್ಟ್ ಗಾಡಿ ಸರ್ ಅದೇ ರೀತಿ ನೀವು ನೋಡ್ತಾ ಇರುವ ಸರ್ ಗ್ರಾಂಡ್ i10 ಸರ್. ಇದು ಆಸ್ತಾ ಆಪ್ಷನ್ ಅಂದ್ಬಿಟ್ಟು ಇದ್ರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗು, ಪುಶ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಅಲ್ಲ ವೀಲು ಎಲ್ಲ ಬರುವಂತ ಗಾಡಿ. ಸೊ ಇದು ವೆಹಿಕಲ್ ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಫ್ಯೂಚರ್ಸ್ ಇದೆ, ಇದು ಪ್ರೈಸ್ ಜಾಸ್ತಿ ಇರ್ಬೋದು ಅಂತ ಕನ್ಸಿಡರೇಷನ್ ಮಾಡ್ಬೋದು. ಖಂಡಿತ ಇಲ್ಲ ಸರ್. ಇದು ಕೂಡ ಸರ್ ಬರೇ 4,65,000. 4 ಲಕ್ಷ ಲೋನ್ ಮಾಡ್ತೀವಿ. 65,000 ಕ್ಯಾಶ್ ತಗೊಂಬನ್ನಿ, ಬೇಡವಾ 55,000 ಕ್ಯಾಶ್ ತಗೊಂಬನ್ನಿ, ಆರಾಮಾಗಿ ಬೈ ಮಾಡ್ಕೊಂಡು. ಓಕೆ, ಹಂಗೆ ಇನ್ನೊಂದು ಸರ್ i10 ಇರೋದು Hyundai. ಸರ್ i10 ಬಂದು ಇದು 2012 ಮಾಡಲು ಮ್ಯಾಗ್ನಾ ವೇರಿಯಂಟ್ ಇದು. ಇದು ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದು ಪ್ರೈಸ್ ವೈಸ್ ಅಂತ ಹೋದ್ರೆ ಬರೇ 3,35,000ಕ್ಕೆ 2012 ಮಾಡಲು ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 2.80 ಇಂದ 3 ಲಕ್ಷ ಲೋನು, 35,000 ರಿಂದ 50,000 ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ ಸರ್. ಓಕೆ, ನೆಕ್ಸ್ಟ್ ರೆಡ್ ಕಲರ್ ಬೇಡ ನಮ್ಗೆ, ಇನ್ನೊಂದು ವ್ಯಾಗನರ್ ಬೇಕು, ಸಿಲ್ವರ್ ಕಲರ್ ಬೇಕು, ಮಾಡ್ಲು ಗಾಡಿ ಬೇಕು ಅನ್ನೋರಿಗೆ ಖಂಡಿತ ಸರ್. 2016 ಮಾಡಲು. ಇದು ಕೂಡ ಬ್ರಾಂಡ್ ಟೈರ್ ಇದೆ. VXi ವೇರಿಯಂಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುವಂತ ಗಾಡಿ. ನೀವು ವೆಹಿಕಲ್ ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪ್ರೈಸ್ ವೈಸ್ ಅಂತ ಬಂದ್ರೆ ಬರೇ 4,45,000 ಹೇಳ್ತಿದ್ವಿ. 4,30,000 ಕೊಡ್ತೀವಿ. 30,000 ಕ್ಯಾಶ್ ತಗೊಂಬರ್ಲಿ, 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೇ 98,000 ಓಡಿದೆ ಸರ್. 98,000 ಹೌದು. ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಇದೆ ಸರ್. ಹೌದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ 90% ಸ್ಟಾಕ್ಸ್ ಎಲ್ಲ ಖಂಡಿತ ಸರ್. ಸರ್ ಕ್ವಿಡ್ ಬಂದು ಇದು 2016 ಮಾಡಲು ಕ್ವಿಡ್. ಇದು RXL ಅಂದ್ರೆ ಮಿಡ್ ವೇರಿಯಂಟ್. ಇದ್ರಲ್ಲಿ ಕೂಡ ಪವರ್ ವಿಂಡೋ ಎಲ್ಲ ಹಾಕ್ಸಿದ್ದಾರೆ. ಸೊ ಇದು ಒಂದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ವೆಹಿಕಲ್ ಕೂಡ ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿದೆ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಬರೇ ನಾವು 3,25,000 ಹೇಳ್ತಾ ಇದೀವಿ. ಆರಾಮಾಗಿ 3,10,000 ಕೊಡ್ತೀವಿ. ಸೊ ಇದು ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 2.5 ಇಂದ 2.70 ಲೋನ್ ಮಾಡ್ಕೊಡ್ತೀವಿ. 30,000 ರಿಂದ 50,000 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ ಸರ್. Hyundaiಯಲ್ಲಿ ಇದು ಬಂದು i20 2013 ಮಾಡಲು. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಬರೇ 66,000 70,000 ರನ್ ಆಗಿರುವಂತ ಗಾಡಿ ಸರ್ ಇದು. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಸ್ಟೇರಿಂಗಲ್ಲಿ ಇದು ಕಂಟ್ರೋಲ್ ಬರುತ್ತೆ ನಿಮಗೆ. ಫ್ಯಾಬ್ರಿಕ್ ಬರುತ್ತೆ ಆ್ಯಂಡ್ ಟೈರ್ ಕಂಡೀಷನ್ ನೋಡ್ಬೋದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 4,35,000 ಹೇಳ್ತೀವಿ. 4,30,000ಕ್ಕೆ ಈ ವೆಹಿಕಲ್ ಕೊಡ್ತೇವೆ ಸರ್. 4,30,000ಕ್ಕೆ ಆರಾಮಾಗಿ 3 ರಿಂದ 3.5 ಲೋನ್ ಮಾಡ್ಕೊಡ್ತೇವೆ.
70 ರಿಂದ 80 ಸಾವಿರ ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಂಡು. ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್ ನೆಕ್ಸ್ಟ್ ಗಾಡಿ ಇರೋದು ಬಂದು ಪೋಲೋ ಇದೆ, 2015 ಮಾಡಲು ಐ ಲೈನ್. ಇದು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಕಂಪನಿಯಿಂದ ಅಲಾಯ್ ವೀಲ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಡ್ಯೂಯಲ್ ಟೋನ್ ಇರೋ ಅಂತ ಗಾಡಿ ಸರ್. ಇದು ಪ್ರೈಸ್ ಸಿಂಗಲ್ ಓನರ್ ಸರ್, 73,000 ರನ್ ಆಗಿದೆ. ಪ್ರೈಸ್ ವೈಸ್ ಅಂತ ಬಂದ್ರೆ 5,85,000 ಹೇಳ್ತಾ ಇದೀವಿ, 5,65,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5 lakh ವರೆಗೂ ಲೋನ್ ಮಾಡ್ಕೊಡ್ತೀವಿ. 50 ರಿಂದ 65,000 ಕ್ಯಾಶ್ ತಂದ್ರೆ ಸಾಕು, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಬೋದು ಸರ್. ಅದು ಅದೇ ರೀತಿ ನೀವು ನೋಡ್ಬೋದು, ಹೋಂಡಾ ಸಿಟಿ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ ಇದು ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಇದ್ರಲ್ಲಿ ಕೂಡ ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ವಿತ್ ಇನ್ಬಿಲ್ಡ್ ಸಿಸ್ಟಮ್. ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇಂದ ನಿಮಗೆ ಒಳ್ಳೆ ಇನ್ಬಿಲ್ಡ್ ಸಿಸ್ಟಮ್ ಇಂದ ಎಲ್ಲ ಬಂದ್ಬಿಡುತ್ತೆ ಸರ್ ವೆಹಿಕಲ್ ಅಲ್ಲಿ. ಇದರಲ್ಲೂ ಕೂಡ ಹೊಸ ಟೈರ್ ಇದೆ, ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಸ್ವಲ್ಪ ಗ್ಲಾಸ್ ಹೋಗಿದೆಯಲ್ಲ ಸರ್? ಸರ್ ಗ್ಲಾಸ್ ಅದು ರೀಪ್ಲೇಸ್ ಮಾಡಿಸ್ಕೊಡ್ತೀವಿ ಸರ್, ಖಂಡಿತವಾಗಿ ರೀಪ್ಲೇಸ್ ಮಾಡಿಸ್ಕೊಡ್ತೀವಿ, ವೀಕ್ಷಕರಿಗೆ ತೊಂದರೆ ಇಲ್ಲ. ಸೊ ಅದೇ ರೀತಿ ಇದರಲ್ಲಿ ನಿಮ್ಮ ಮೈಲೇಜ್ ಅಂತ ಬಂದ್ರೆ 20 ರಿಂದ 24 ಮೈಲೇಜು ಆರಾಮಾಗಿ ಕೊಡುತ್ತೆ. ಸೊ ಡೀಸೆಲ್ ವೇರಿಯಂಟ್ ಆಗಿರೋದು ಸಿಂಗಲ್ ಓನರ್ ಗಾಡಿ ಇದು ಕೂಡ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5,45,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ರಿಂದ 5 ಲಕ್ಷವರೆಗೂ ಲೋನ್ ಮಾಡ್ತೀವಿ. 45 ರಿಂದ 90,000 ಕ್ಯಾಶ್ ತಗೊಂಡ್ಬಂದ್ರೆ ಆರಾಮಾಗಿ ವೆಹಿಕಲ್ ತಗೊಂಡು ಹೋಗ್ಬೋದು. ಹಂಗೆ ಅದೇ ರೀತಿ ಸರ್ ಸಡನ್ ವೆಹಿಕಲ್ ಡಿಸೈರ್ ರೇಟ್ ಅಲ್ಲಿ ಇವತ್ತು ಸಿಯಾಜ್ ಕೊಡ್ತಾ ಇದೀವಿ ಸರ್ ನಮ್ಮ ಶೋರೂಮ್ ಅಲ್ಲಿ. ಸೊ ಇದು ಬಂದು 2016 ಮಾಡಲು SVSH ಇಂಜಿನ್, ZD ಗಾಡಿ. ಇದು ಕೂಡ ಪುಷ್ ಸ್ಟಾರ್ಟ್, AC ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ರಿವರ್ಸ್ ಸೆನ್ಸರ್ ಪ್ರತಿಯೊಂದು ಇರುವಂತ ವೆಹಿಕಲ್ ಸರ್ ಇದು. ಓಕೆ, ಈಗ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ಥರ ಸರ್, ಎಲ್ಲ ಫೀಚರ್ಸ್ ಎಲ್ಲ ಹೇಳಿದ್ದಾರೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್ ಇದು? ಸರ್ ಇದು ಕಿಲೋಮೀಟರ್ ಓಡಿರೋದು ಬಂದ್ಬಿಟ್ಟು 78,000 ರನ್ ಆಗಿದೆ ಸರ್. 78,000 ರನ್ ಆಗಿದೆ. ಟೈರ್ ಕೂಡ ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಇದು SVSH ಇಂಜಿನ್ ಆಗಿರೋದ್ರಿಂದ 20 ರಿಂದ 25 ಮೈಲೇಜ್ ಆರಾಮಾಗಿ ಬರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಕೂಡ ಪುಷ್ ಸ್ಟಾರ್ಟ್ ವೆಹಿಕಲ್, ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಇದನ್ನ 7,25,000 ಹೇಳ್ತಾ ಇದೀವಿ. 6,90,000 ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. 6,90,000 ಲೋನ್ ಆಗುತ್ತೆ. ಇನ್ನೊಂದು ಸರ್ ಕ್ವಾಲಿಸ್ ಇರೋದು ಸರ್, ಕ್ವಾಲಿಸ್ ಇದು ಬಂದು 2000 ಮಾಡಲ್ಲು. ಇದು ಕೂಡ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್, 3ನೇ ಓನರ್ ಆಗಿರುತ್ತೆ. ಸೊ ಇವತ್ತು ಒಂದು ಶಿಫ್ಟ್, ಒಂದು ಆಲ್ಟೋ, ಒಂದು ವ್ಯಾಗನರ್ ತಗೋಬೇಕು ಅಂದ್ರೆ 2.5 ಲಕ್ಷ ಹೇಳ್ತಾರೆ ಸರ್. 8 ಜನ ಓಡಾಡೋ ಅಂತ ಒಳ್ಳೆ ಕ್ವಾಲಿಸ್ ಕೊಡ್ತೀವಿ ಸರ್. ಬರೀ 2,25,000 ಒಂದು ಆಲ್ಟೋ ರೇಟ್ ತಗೊಂಡು ಆರಾಮಾಗಿ ಕ್ವಾಲಿಸ್. ಫೈನಲ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದು 2,10,000 ಕೊಡ್ಲಿ ಸರ್, ನಿಮ್ ಚಾನಲ್ ಇಂದ ಬರ್ಲಿ. 210 ಕೊಡ್ಲಿ ಸರ್. ಅದು GS ಸರ್. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ರೂಫ್ AC ಎಲ್ಲ ಬರುವಂತ ವೆಹಿಕಲ್ ಸರ್. ಸೊ ಟಾಟಾ ಸುಮೋ ಹೋಗೋಕ್ಕಿಂತ ಇದು ಹೋಗೋದು ಖಂಡಿತ ಸರ್, ಆರಾಮಾಗಿ ತಗೊಬಹುದು ಸರ್. ಇನ್ನೊಂದು ಇರೋದನ್ನ ಸರ್ ಅದೇ ರೀತಿ 2012 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗು, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, AC ಪವರ್ ಸ್ಟೇರಿಂಗು ಎಲ್ಲ ಬರುವಂತ ಗಾಡಿ. ಬ್ರಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ ಸರ್. ವೆಹಿಕಲ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೇ 3,85,000 ಹೇಳ್ತಾ ಇದೀವಿ. 3,75,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಲೋನ್, 25,000 ಕ್ಯಾಶು ಸರ್. ಒಳ್ಳೆ ಆಫರ್ ಅಲ್ಲಿ ಕೊಡ್ತೀವಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, 2014 ಮಾಡಲು ZXi ಬ್ರಾಂಡ್ ನ್ಯೂ ಟೈರ್ ಇರುವಂತ ಶಿಫ್ಟ್ ಸರ್. ಇದು ಮಾರುತಿ ಸ್ವಿಫ್ಟ್. ಇದು ಬಂದು ನಿಮಗೆ 2014 ಮಾಡಲ್ಲು ZXi ಅಂದ್ರೆ ಪೆಟ್ರೋಲ್ ವೇರಿಯಂಟು. ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಪ್ರತಿಯೊಂದು ಎಲ್ಲ ಬರುವಂತ ವೆಹಿಕಲ್. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೀಕ್ಷಕರೇ ನೋಡ್ತಾ ಇರ್ಬೋದು, ಬ್ರಾಂಡ್ ನ್ಯೂ ಟೈರ್ ಕೂಡ ಅಳವಡಿಸಿದ್ದಾರೆ ವೆಹಿಕಲ್ ಅಲ್ಲಿ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 4,80,000 ಹೇಳ್ತಾ ಇದೀವಿ. 4,65,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 65,000 ಕ್ಯಾಶ್ ತಗೊಂಡ್ಬಲ್ಲಿ ಆರಾಮಾಗಿ ಬೈ ಮಾಡ್ಕೊಂಡು. ಹಂಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಅದೇ ರೀತಿ ನೀವು ನೋಡ್ಬೋದು ಸರ್, ಸಿಂಗಲ್ ಓನರ್ ಡೆಸ್ಟರ್ ಸರ್. ಈಗ ವೈಟ್ ಬೇಡ ಅನ್ನೋರಿಗೆ ಖಂಡಿತವಾಗಿ ಮರೂನ್ ಕಲರ್ ಸಜೆಸ್ಟೇಬಲ್ ಅಂತ ಅನ್ಕೊಂತೀನಿ. ಸೊ ಇದು 2015 ಮಾಡಲು RXL ಆಪ್ಷನಲ್. RXL ಆಪ್ಷನಲ್ ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಪ್ರತಿಯೊಂದು ಬರುವಂತ ಗಾಡಿ. ಸೊ ಇದ್ರಲ್ಲಿ ಕೂಡ ಒಳ್ಳೆ ಮೈಲೇಜ್ ಅಂದ್ರೆ 85 PS ಅಂದ್ರೆ ನಿಮ್ಗೆ 20 ರಿಂದ 25 ಮೈಲೇಜ್ ಕಣ್ಣು ಮುಚ್ಕೊಂಡು ಕೊಡುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಎಲ್ಲೂ ಕೊಟ್ಟಿರಲ್ಲ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಸ್ಟಾಫರು ಎಲ್ಲೂ ಕೊಟ್ಟಿರಲ್ಲ. ಎಲ್ಲಿ ಬೇಕಾರೋ ಚಾಲೆಂಜಿಂಗ್ ಪ್ರೈಸ್ ಇದು. ಇದು ಬಂದ್ಬಿಟ್ಟು ಬರೀ 5,45,000 ಹೇಳ್ತಾ ಇದೀವಿ. 5,35,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5,35,000 ಕೂಡ ಲೋನ್ ಪೇಮೆಂಟ್ ಅಲ್ಲಿ, 0 ಡೌನ್ ಪೇಮೆಂಟ್ ಅಲ್ಲಿ ನಾವು ಆರಾಮಾಗಿ ಕೊಡ್ತೀವಿ ಸರ್. ಇದು ಒಂದು 2010 ಮಾಡಲು ಸರ್. ಇದು ಸ್ಕಾರ್ಪಿಯೋ VLX. ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ. ತುಂಬಾ ವೆಲ್ ಮೇಂಟೆನೆನ್ಸ್ ಗಾಡಿ ಇದು. ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪ್ನಿಯಿಂದ ಅಲಾಯ್ ವೀಲು, ಟಾಕಿಂಗ್ ವರ್ಷನ್. ಇದು ಯಮಕಾವಾಕ್ ಇಂಜಿನ್ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಟಾಕಿಂಗ್ ವರ್ಷನ್ ಎಲ್ಲ ಬರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ 4,45,000 ಹೇಳ್ತಾ ಇದೀವಿ. 4,35,000 ಈ ವೆಹಿಕಲ್ ಕೊಡ್ತೀವಿ. 4,35,000 ಲೋನ್ ಆಗುತ್ತಲ್ಲ ಸರ್? ಸರ್ ಲೋನ್ ಅಂತ ಬಂದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಬೇಕು ಸರ್. ಇದ್ರ ಲೋನ್ ಅಂತೂ ಆಗಲ್ಲ, ಬ್ಯಾಂಕ್ ಲೋನ್ ಆಗಲ್ಲ. ಪ್ರೈವೇಟ್ ಲೋನ್ ಬೇಕಾದ್ರೆ ಮಾಡ್ತೀವಿ.